ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೆಲವು ದಿನಗಳಿಂದ ನೀನು ಎಷ್ಟೊಂದು ಸಂಕಟ ಅನುಭವಿಸ್ತಾ ಇದೆಯಾ ಅಂತ ನನಗೆ ಗೊತ್ತು ಶರತ್. ಹಿತನ ಕಾಪಾಡೋದಕ್ಕೆ ದುರ್ಗಾ ಮಾಡಿದ ಪ್ರಯತ್ನ ನಾನು ಕಣ್ಣಾರೆ ನೋಡಿದೆ. ನೀನು ನಿನ್ನ ಮಗಳ ಬಗ್ಗೆ ನಿನಗಿದ್ದ ಗಾಬರಿ, ಆತಂಕ ಎಲ್ಲ ಎಷ್ಟು ಜನರು ಗಮನಿಸಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗಂತೂ ಅರ್ಥ ಆಗಿದೆಯಪ್ಪ. ಹೌದಪ್ಪ, ಹಿತನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ನನಗೆ ಕಾಡಿತ್ತಪ್ಪ. ಹೇ ದುರ್ಗಾ, ಹಿತನ ಉಳಿಸ್ಕೊಳ್ಳೇಬೇಕು ಅಂತ ಪಡ್ತಿದ್ದ ಕಷ್ಟಗಳನ್ನೆಲ್ಲ ನೋಡಿ ನನ್ನಲ್ಲಿ ಭರವಸೆ ಹಾಗೆ ಉಳ್ಕೊಂತು ಅಪ್ಪ. ಇಷ್ಟೆಲ್ಲ ಮಾಡಿದ ದುರ್ಗಾಗೆ ನನ್ನ ಕೈಲಿ ಜಾಸ್ತಿ ಏನೂ ಮಾಡೋಕ್ಕಾಗಲೇ ಇಲ್ವಲ್ಲಪ್ಪ. ಆ ಗಿಲ್ಟ್ ನನ್ನ ತುಂಬಾ ಕಾಡ್ತಾ ಇದೆ. ಇನ್ನೂ ಕಾಲ ಮಿಂಚಿಲ್ಲಪ್ಪ. ಈಗಲೂ ಅವಳಿಗೆ ಸಹಾಯ ಮಾಡಬಹುದು. ಬಟ್ ಹೇಗೆ? ಆಗ್ಲೇ ನೀನು ಮತ್ತೆ ಹಿತ ಮಾತಾಡೋದನ್ನು ಕೇಳಿಸ್ಕೊಂಡೆ. ದುರ್ಗಾ ಮತ್ತೆ ಹಿತ ಮೊದಲಿನ ಥರ ಆಗ್ಬೇಕು ಅಂತ ನಿನಗೆ ಆಸೆ ಇದೆ ತಾನೆ? ಹಾಗಾದ್ರೆ ನೀನು ಅವರಿಬ್ಬರ ಮಧ್ಯೆ ಸೇತುವೆ ಆಗ್ಬೇಕು. ದುರ್ಗಾ ಮಾಡಿರೋ ಉಪಕಾರಕ್ಕೆ ದುರ್ಗಾಗೆ ಮತ್ತೆ ಹಿತ ಪ್ರೀತಿ ಸಿಗೋ ಹಾಗೆ ಮಾಡ್ಬೇಕಪ್ಪ. ಇದೆಲ್ಲ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಎಲ್ಲ ಆಗತ್ತೆ. ಆದ್ರೆ ನೀನ್ ಮನಸ್ಸು ಮಾಡ್ಬೇಕಷ್ಟೆ. ಅಪ್ಪ, ಅಪ್ಪ, ಈ ಅಪ್ಪ ಎಲ್ಲೋದ್ರು? ಯಾಕೆ ಕಾಣಿಸ್ತಿಲ್ಲ? ಅಪ್ಪ ಎಲ್ಲಿದ್ಯಪ್ಪ? ಅಪ್ಪಂಗೇನು ಅಪಾಯ ಆಗಿಲ್ಲ ತಾನೆ? ಅಪ್ಪ ಯಾಕೆ ನನ್ ಕಣ್ಣಿಗೆ ಕಾಣಿಸ್ತಿಲ್ಲ? ಅಪ್ಪ, 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 ಅಪ್ಪ ಎಲ್ಲಿದ್ಯಾ? ಎಲ್ಲಿ ಹೋಗಿದ್ದೆ? ನಾನ್ ಎಷ್ಟೆಲ್ಲ ಹುಡ್ಕಾಡ್ದೆ ಗೊತ್ತಾ? ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಒಂದ್ ಮಾತು ಹೇಳಿ ಹೋಗ್ಬೇಕು ತಾನೆ? ಎಲ್ಲೋಗಿದ್ದೆ ಅಪ್ಪ? ನಿದ್ದೆ, ಮಹಾನಿದ್ದೆ, ವಿಶ್ರಾಂತಿ. ಚೆನ್ನಾಗಿ ಹೇಳ್ತ್ಯಾ. ನೀನು ಇಷ್ಟು ದಿನ ನಿದ್ದೆ ಮಾಡಿದ್ಯಾ? ಅದನ್ನ ನಾನ್ ನಂಬೇಕಾ? ಕತ್ತಿ, ಪಿತೂರಿ, ಸ್ತಬ್ಧ, ದುಷ್ಟ ಲೆಕ್ಕಾಚಾರ, ಬುಡಮೇಲು. ಏನಪ್ಪ ಹಾಗಂದ್ರೆ? ಏನಾಯ್ತು? ಅರ್ಥ ಆಗೋಗ್ ಹೇಳ್ ನೋಡೋಣ. ಆಗಬಾರ್ದು, ಅರ್ಥ ಆಗಬಾರ್ದು. ಅವಳ ಪಿತೂರಿ ಬಂಧನ,